ನಮಸ್ಕಾರ ವೀಕ್ಷಕರೇ, ನಾವೆಲ್ಲರೂ ಆತ್ಮೀಕತೆಯಲ್ಲಿ ಬಲವಾಗಿ ಕಾಲೂರಿ ನೆಲೆಯನ್ನು ಕಂಡುಕೊಳ್ಳಲು ಹಾಗೂ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಯಲು ಸತ್ಯವೇದವು ನಮಗೆ ಸಹಾಯಕವಾಗಿದೆ. ವೀಕ್ಷಕರೇ, ನಿಮ್ಮ ಸತ್ಯವೇದವನ್ನು ತೆಗೆದುಕೊಂಡು ನಮ್ಮೊಡನೆ ಓದಿರಿ ಹಾಗೂ ತಿಳಿದುಕೊಳ್ಳಿರಿ. ಆತ್ಮೀಕ ಬಲವನ್ನು ನಮ್ಮ ದಿನದ ಮನ್ನಾ ಕಾರ್ಯಕ್ರಮದಿಂದ ಹೆಚ್ಚಿಸಿಕೊಳ್ಳಿರಿ. ಆದಿಕಾಂಡ ಅಧ್ಯಾಯ 8. ಪ್ರಳಯದ ನೀರು ಭೂಮಿಯ ಮೇಲೆ 150 ದಿನ ಪ್ರಬಲವಾಯಿತು. ತರುವಾಯ ದೇವರು ನೋಹನನ್ನು ಅವನ ಸಂಗಡ ನಾವೆಯಲ್ಲಿದ್ದ ಎಲ್ಲ ಮೃಗ ಪಶುಗಳನ್ನೂ ನೆನಪಿಗೆ ತಂದುಕೊಂಡು ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಲಾಗಿ ನೀರು ತಗ್ಗಿತು. ಭೂಮಿಯ ಕೆಳಗಿರುವ ಸಾಗರದ ಸೆಲೆಗಳು, ಆಕಾಶದ ತೂಬುಗಳು ಮುಚ್ಚಿ ಹೋದವು. ಆಕಾಶದಿಂದ ಸುರಿಯುತ್ತಿದ್ದ ಮಳೆ ನಿಂತು ಹೋಯಿತು. ಆಗ ಭೂಮಿಯ ಮೇಲಿದ್ದ ನೀರು ಕ್ರಮವಾಗಿ ತಗ್ಗುತ್ತಾ ಬಂತು. ಹೀಗೆ 150 ದಿನಗಳಾದ ಮೇಲೆ ನೀರು ಕಡಿಮೆಯಾಯಿತು. 7ನೆಯ ತಿಂಗಳಿನ 17ನೆಯ ದಿನದಲ್ಲಿ ನಾವೆಯು ಅರಾರಾಟ್ ಸೀಮೆಯ ಬೆಟ್ಟಗಳಲ್ಲಿ ನಿಂತಿತು. 10ನೇ ತಿಂಗಳಿನವರೆಗೂ ನೀರು ಕಡಿಮೆಯಾಗುತ್ತಾ ಬಂತು. 10ನೆಯ ತಿಂಗಳಿನ 1ನೇ ದಿನದಲ್ಲಿ ಬೆಟ್ಟಗಳ ಶಿಖರಗಳು ಕಾಣಬಂದವು. 40 ದಿನಗಳಾದ ಮೇಲೆ ನೋಹನು ತಾನು ಮಾಡಿದ ನಾವೆಯ ಕಿಟಿಕಿಯನ್ನು ತೆರೆದು ಕಾಗೆಯನ್ನು ಹೊರಕ್ಕೆ ಬಿಟ್ಟನು. ಭೂಮಿಯ ಮೇಲಿದ್ದ ನೀರು ಒಣಗುವ ತನಕ ಆ ಕಾಗೆ ಹೋಗುತ್ತಾ ಬರುತ್ತಾ ಇತ್ತು. ಹೀಗಿರಲಾಗಿ ನೀರು ಇಳಿಯಿತೋ ಇಲ್ಲವೋ ಎಂದು ತಿಳುಕೊಳ್ಳುವುದಕ್ಕೆ ನೋಹನು ಪಾರಿವಾಳವನ್ನು ಹೊರಕ್ಕೆ ಬಿಟ್ಟನು. ನೀರು ಭೂಮಿಯ ಮೇಲೆಲ್ಲ ಇರುವುದರಿಂದ ಪಾರಿವಾಳವು ಕಾಲಿಡುವುದಕ್ಕೆ ಸ್ಥಳವನ್ನು ಎಲ್ಲಿಯೂ ಕಾಣದೆ ತಿರುಗಿ ನಾವೆಗೆ ಬಂತು. ನೋಹನು ಕೈಚಾಚಿ ಅದನ್ನು ಹಿಡಿದು ನಾವೆಯಲ್ಲಿ ತನ್ನ ಬಳಿಗೆ ತೆಗೆದುಕೊಂಡನು. ಅವನು ಇನ್ನೂ 7 ದಿವಸ ತಡೆದು ಪಾರಿವಾಳವನ್ನು ತಿರುಗಿ ಹೊರಕ್ಕೆ ಬಿಟ್ಟನು. ಸಂಜೆಯಲ್ಲಿ ಆ ಪಾರಿವಾಳವು ಅವನ ಬಳಿಗೆ ತಿರುಗಿ ಬರಲು, ಆಹಾ, ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಇತ್ತು. ನೋಹನು ಅದನ್ನು ನೋಡಿ ನೀರು ಭೂಮಿಯ ಮೇಲಿಂದ ಹರಿದು ಇಳಿದು ಹೋಯಿತು ಎಂದು ತಿಳುಕೊಂಡನು. 7 ದಿವಸದ ಮೇಲೆ ಪಾರಿವಾಳವನ್ನು ಬಿಡಲು ಅದು ಅವನ ಬಳಿಗೆ ತಿರುಗಿ ಬರಲೇ ಇಲ್ಲ. 601ನೇ ವರ್ಷದ 1ನೇ ತಿಂಗಳಿನ 1ನೇ ದಿನದಲ್ಲಿ ಭೂಮಿಯ ಮೇಲಿದ್ದ ನೀರು ಇಳಿದಿತ್ತು. ನೋಹನು ನಾವೆಯ ಗವಸಣಿಗೆಯನ್ನು ತೆಗೆದು ನೋಡಲಾಗಿ, ಆಹಾ, ಭೂಮಿಯು ಆರಿಹೋಗಿತ್ತು. 2ನೇ ತಿಂಗಳಿನ 27ನೇ ದಿನದಲ್ಲಿ ಭೂಮಿಯು ಒಣಗಿತ್ತು. ಆಗ ದೇವರು ನೋಹನಿಗೆ, ನೀನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ನಾವೆಯನ್ನು ಬಿಟ್ಟು ಹೊರಗೆ ಬಾ. ನಿನ್ನ ಬಳಿಯಲ್ಲಿರುವ ಪಶು ಪಕ್ಷಿ ಕ್ರಿಮಿ ಮುಂತಾದ ಎಲ್ಲ ಜೀವಿಗಳು ಹೊರಗೆ ಬರಲಿ. ಅವುಗಳಿಗೆ ಭೂಮಿಯ ಮೇಲೆ ಬಹು ಸಂತಾನವಾಗಲಿ. ಅವು ಅಭಿವೃದ್ಧಿಯಾಗಿ ಹೆಚ್ಚಲಿ ಎಂದು ಆಜ್ಞಾಪಿಸಲು ನೋಹನು ಹೆಂಡತಿ ಮಕ್ಕಳು ಸೊಸೆಯರು ಸಹಿತವಾಗಿ ಹೊರಗೆ ಬಂದನು. ಮೃಗ ಪಶು ಪಕ್ಷಿ ಕ್ರಿಮಿಗಳೆಲ್ಲವೂ ತಮ್ಮ ತಮ್ಮ ಜಾತಿಗನುಸಾರವಾಗಿ ನಾವೆಯಿಂದ ಹೊರಗೆ ಬಂದವು. ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ಅದರ ಸುವಾಸನೆಯು ಯೆಹೋವನಿಗೆ ಘಮಘಮಿಸಲು ಆತನು ಹೃದಯದೊಳಗೆ, ಮನುಷ್ಯರ ಮನಸ್ಸಂಕಲ್ಪವು ಚಿಕ್ಕಂದಿನಿಂದಲೇ ಕೆಟ್ಟದ್ದು. ಆದರೂ ನಾನು ಇನ್ನು ಮೇಲೆ ಅವರ ನಿಮಿತ್ತವಾಗಿ ಭೂಮಿಯನ್ನು ಶಪಿಸುವುದಿಲ್ಲ. ನಾನು ಎಲ್ಲ ಜೀವಿಗಳನ್ನು ಈಗ ಸಂಹರಿಸಿದಂತೆ ಇನ್ನು ಮೇಲೆ ಸಂಹರಿಸುವುದಿಲ್ಲ. ಭೂಮಿಯು ಇರುವ ತನಕ ಬಿತ್ತನೆಯು, ಕೊಯ್ಲು, ಚಳಿಯು, ಸೆಕೆಯು, ಬೇಸಿಗೆ ಕಾಲವು, ಹಿಮಕಾಲವು, ಹಗಲು ಇರುಳು ಇವುಗಳ ಕ್ರಮ ತಪ್ಪುವುದೇ ಇಲ್ಲ ಅಂದುಕೊಂಡನು. ದೇವರು ಪ್ರೀತಿಸುವ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಸ್ವಾಗತ ಬಯಸುತ್ತೇವೆ. ಇಂದಿನ ನಮ್ಮ ಧ್ಯಾನ ಆದಿಕಾಂಡ 8ನೇ ಅಧ್ಯಾಯ.
ನೋಹನ ಅಂದರೆ ನೋಹ ಅಂದರೆ ವಿಶ್ರಾಂತಿ, ಉಪಶಮನ ಎಂಬುದಾಗಿ ಅರ್ಥ. ನೋಹನ ಒಂದು ಚರಿತ್ರೆ ಯಾವ ರೀತಿಯಾಗಿ ಇಡೀ ಲೋಕವೇ ಒಂದು ಕಡೆ, ನೋಹ ಅವನ ಕುಟುಂಬದವರು ಮತ್ತೊಂದು ಕಡೆ. ಹಾಗಿರುವಾಗ ದೇವರು ನೋಹನನ್ನು ಮತ್ತು ಅವನ ಕುಟುಂಬದವರನ್ನು ನಾವೆಯಲ್ಲಿ ಉಳಿಸಿ ಇಡೀ ಲೋಕವು ಆ ಜಲಪ್ರಳಯಕ್ಕೆ ತುತ್ತಾಗಿರುವಂಥ ಒಂದು ಸನ್ನಿವೇಶ. ಮತ್ತು ಆ ಎಲ್ಲ ದೊಡ್ಡ ಬೆಟ್ಟಗಳು ಕೂಡ ಆ ನೀರಿನಿಂದ ಮುಚ್ಚಿ ಹೋದವು. ಮತ್ತು ಆ ಪಶು ಪಕ್ಷಿ ಕ್ರಿಮಿಕೀಟಗಳು ಮನುಷ್ಯರು ಸಹಿತವಾಗಿ ಎಲ್ಲವೂ ಲಯವಾದಂಥ ಒಂದು ಸ್ಥಿತಿಗತಿ. ಅಂಥ ಸಂದರ್ಭದಲ್ಲಿ 8ನೇ ಅಧ್ಯಾಯ ಆದಿಕಾಂಡ, ಪ್ರಳಯದ ನೀರು ಭೂಮಿಯ ಮೇಲೆ 150 ದಿನ ಪ್ರಬಲವಾಗಿದ್ವಂತೆ. ಆಗ ಅಥವಾ ತರುವಾಯ ದೇವರು ನೋಹನನ್ನು ಅವನ ಸಂಗಡ ನಾವೆಯಲ್ಲಿದ್ದ ಎಲ್ಲ ಮೃಗ ಪಶು ಪಕ್ಷಿಗಳನ್ನು ನೆನಪಿಗೆ ತಂದುಕೊಂಡನು. ಇಲ್ಲಿ 8ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ನೋಹನನ್ನು ಅವನ ಕುಟುಂಬವನ್ನು ಅಂತ ಬರೆದಿಲ್ಲ, ನೋಹನನ್ನು ಮತ್ತು ಆ ಪ್ರಾಣಿಗಳನ್ನು ನೆನಪು ಮಾಡಿಕೊಂಡನು ಎಂಬುದಾಗಿ. ಹಾಗಾದರೆ ಕುಟುಂಬ ಯಾಕೆ ಬರಲಿಲ್ಲ ಅಂತ ಒಂದು ಪ್ರಶ್ನೆ ನನಗೆ ಬಂತು. ನನಗೆ ಸಿಕ್ಕಿದ ಉತ್ತರ ಏನಂತ ಹೇಳಿದರೆ, ನೋಹ ಆ ಕುಟುಂಬವನ್ನು ಪ್ರತಿನಿಧಿಸಿದ್ದರಿಂದ ಆ ನೋಹನಲ್ಲಿ ಆ ಕುಟುಂಬವು ಒಳಗೊಂಡಿದೆ. ನೋಹನನ್ನು ಮತ್ತು ಎಲ್ಲ ಮೃಗ ಪಶುಗಳನ್ನು ನೆನಪಿಗೆ ತಂದುಕೊಂಡಂದರೆ ದೇವರು ಅದರ ವಿಷಯದಲ್ಲಿ ಪ್ರಜ್ಞೆಯುಳ್ಳವನಾಗಿದ್ದನು, ಗಮನ ಹೊಂದಿದವನಾಗಿದ್ದನು. ಮತ್ತು ಈ ನೀರು, ಮಳೆ ನೀರು, ಜಲಪ್ರಳಯದ ನೀರು ಕಡಿಮೆ ಆಗಬೇಕಂತ ದೇವರು ಒಂದು ಕೆಲಸ ಮಾಡಿದ್ದೇನೆಂದರೆ, ಭೂಲೋಕದ ಮೇಲೆ, ಆದಿಕಾಂಡ 8:1, ಭೂಲೋಕದ ಮೇಲೆ ಗಾಳಿ ಬೀಸುವಂತೆ ಮಾಡಲಾಗಿ ನೀರು ತಗ್ಗಿತು. ದೇವರು ನೋಹನನ್ನು ನೆನಪು ಮಾಡಿಕೊಂಡನು, ಅವನ ಕುಟುಂಬವನ್ನು ನೆನಪು ಮಾಡಿಕೊಂಡನು. ಆ ಪಕ್ಷಿಗಳನ್ನು ಅಥವಾ ಮೃಗ ಪಶುಗಳನ್ನು ಕೂಡ ನೆನಪು ಮಾಡಿಕೊಂಡು ನೀರು ಕಡಿಮೆ ಮಾಡುವಂತೆ ಮಾಡಿದನು. 150 ದಿನಗಳಾದ ಮೇಲೆ ನೀರು ಕಡಿಮೆಯಾಗುತ್ತಾ ಬಂತು. ಮತ್ತು 7ನೇ ತಿಂಗಳಲ್ಲಿ ಆ ನೌಕೆ ಅಥವಾ ದೋಣಿ, ಆ ನಾವೆ ಅರಾರಾಟ್ ಬೆಟ್ಟದ ಮೇಲೆ, ಸೀಮೆಯಲ್ಲಿ ಇರ್ತಕ್ಕಂಥ ಒಂದು ಬೆಟ್ಟದ ಮೇಲೆ ಬಂದು ನಿಂತು. ಅದು ಈಗಿನ ಕಾಲದ ಟರ್ಕಿ, ಅರ್ಮೇನಿಯಾ ಇರ್ತಕ್ಕಂಥ ಒಂದು ಸ್ಥಳ, ಅಥವಾ ಪ್ರಾಚೀನ ಮೆಸೊಪೊಟೇಮಿಯಾದಲ್ಲಿ ಇದ್ದಂಥ ಒಂದು ಸ್ಥಳ ಅರಾರಾಟ್. ಇದರ ವಿಷಯದಲ್ಲಿ ಈಗಲೂ ಕೂಡ ನೋಹನ ನಾವೆಯ ಅವಶೇಷ ಪುರಾತನ ವಸ್ತುಶಾಸ್ತ್ರಿಗಳು ಅದನ್ನು ಕಂಡುಹಿಡಿದು ಆ ಮೆಷರ್ಮೆಂಟ್, ಈ ಅಳತೆ ಬೈಬಲ್ನಲ್ಲಿ ಎಷ್ಟರ ಮಟ್ಟಿಗೆ ದೇವರು ಕೊಟ್ಟಿದ್ದನೋ ಅದೇ ಅಳತೆ ಅಲ್ಲಿಯೂ ಕೂಡ ತಮ್ಮ ಸಂಶೋಧನೆಯಲ್ಲಿ ಕಂಡುಹಿಡಿದಿದ್ದಾರೆ. ದೇವರ ವಾಕ್ಯ ಸತ್ಯ ಎಂಬಂಥದ್ದಕ್ಕೆ ಇನ್ನೊಂದು ರುಜುವಾತು. 40 ದಿನಗಳಾದ ಮೇಲೆ ಏನಾಯಿತು? ನೋಹನು ತಾನು ಮಾಡಿದ ನಾವೆಯ ಕಿಟಕಿಯನ್ನು ತೆರೆದು ನೋಡಿದಾಗ ಮೊಟ್ಟ ಮೊದಲನೇದಾಗಿ ಕಾಗೆಯನ್ನು ಬಿಡ್ತಾನೆ. ಕಾಗೆ ಧರ್ಮೋಪದೇಶಕಾಂಡ 14ನೇ ಅಧ್ಯಾಯ 14ನೇ ವಚನದಲ್ಲಿ ಮೋಶೆಯ ಪ್ರಕಾರ ಅದು ಅಶುದ್ಧ ಪಕ್ಷಿ. ಆದರೂ ಕೂಡ ಇನ್ನು ಮೋಶೆಯ ಧರ್ಮಶಾಸ್ತ್ರ ಬಂದಿರಲಿಲ್ಲಲ್ಲ, ಆದುದರಿಂದ ನೋಹನು ಮೊಟ್ಟ ಮೊದಲನೇದಾಗಿ ಒಂದು ಸರ್ವೆ ಮಾಡಬೇಕು, ಸಂಶೋಧನೆಯನ್ನು ಮಾಡಬೇಕು, ರಿಸರ್ಚ್ ಮಾಡ್ಕೊಂಡು ಬಂದು ವರದಿ ಕೊಡಬೇಕಂತ ಹೇಳ್ಬಿಟ್ಟು ಒಂದು ರೀತಿಯ ಜರ್ನಲಿಸ್ಟ್ ಆಗಿ
ವೀಕ್ಷಕನಾಗಿ ಅಲ್ಲವೇ ಸಂಶೋಧಕನಾಗಿ ಕಾಗೆಯನ್ನು ಕಳಿಸುವಾಗ ಕಾಗೆ ಒಂದು ಟ್ರಿಪ್ ಅಲ್ಲ, ಆದಿಕಾಂಡ 8:7 ನೀರು ಒಣಗುವ ತನಕ, ಅದು ಒಂದು ದಿವಸ ಆಗಿರ್ಬೋದು, ಒಂದು ವಾರ ಆಗಿರ್ಬೋದು, 2 ವಾರ ಆಗಿರ್ಬೋದು, ನೀರು ಒಣಗುವ ತನಕ ಆ ಕಾಗೆ ಹೋಗುತ್ತಾ ಬರುತ್ತಾ ಇತ್ತು. ಮತ್ತು ನೀರು ನಿಜವಾಗಿ ಎಷ್ಟು ಮಟ್ಟಿಗೆ ಇಳಿದಿದೆ ಎಂಬುದನ್ನು ತಿಳ್ಕೊಳ್ಳುವುದಕ್ಕಾಗಿ ನೋಹನು ಈ ಸಾರಿ ಕಾಗೆಯನ್ನು ಬಿಡಲಿಲ್ಲ, ಪಾರಿವಾಳವನ್ನು ಬಿಟ್ಟನು. ಆದಿಕಾಂಡ 8:8. ಪಾರಿವಾಳದ ಬಗ್ಗೆ ಒಂದು ಮಾತು ಹೇಳಬೇಕಾದ್ರೆ, ಯಾಜಕಾಂಡ 5ನೇ ಅಧ್ಯಾಯದ 7ನೇ ವಚನದಲ್ಲಿ ಅದು ಶುದ್ಧ ಪಕ್ಷಿ ಎಂಬುದಾಗಿ. ಒಂದು ವೇಳೆ ಬಲಿ ಕೊಡಬೇಕಾದಂಥ ವ್ಯಕ್ತಿಗೆ ಒಂದು ಕುರಿಯನ್ನು, ಹೋರಿಯನ್ನು ಕೊಡಲಿಕ್ಕೆ ಸಾಕಷ್ಟು ಹಣ ಇಲ್ಲ, ಪಾಪ ಪರಿಹಾರ ಹೊಂದೋದಕ್ಕೆ ಎಂಬಂಥದ್ದನ್ನು ಮೋಶೆ ನೆನಪು ಮಾಡಿಕೊಂಡು, ಸರಿ ಬಡವರಾಗಿದ್ದರೆ ಒಂದು ಪಾರಿವಾಳ ಆದರೂ ನೀವು ಕೊಡ್ಬೋದು ಎಂಬುದಾಗಿ ಪಾರಿವಾಳದ ಕುರಿತಾಗಿ 1-2 ಪಾರಿವಾಳದ ಬಗ್ಗೆ ಮೋಶೆ ತನ್ನ ಶಾಸ್ತ್ರದಲ್ಲಿ ಬರೆದಿರುವಂಥ ಮಾತು. ಸರಿ, ನೀರು ಭೂಮಿಯ ಮೇಲೆಲ್ಲ ಇರುವುದರಿಂದ ಇನ್ನೂ ಇತ್ತು. ಪಾರಿವಾಳ ಕಾಲಿಡುವುದಕ್ಕೆ ಕೂಡ ಸ್ಥಳ ಎಲ್ಲಿಯೂ ಕಾಣದೇ ಇದ್ದದರಿಂದ ಇನ್ನೂ ಸ್ವಲ್ಪ ಇತ್ತು, ಕೆಸರಾಗಿತ್ತು. ಅದರ ನಿಮಿತ್ತವಾಗಿ ಪಾರಿವಾಳ ಹಿಂದಿರುಗಿ ಮತ್ತೆ ನಾವೆಗೆ ಬಂತು. ನಾವೆಗೆ ಬಂದಾಗ ಮತ್ತೆ ಕಿಟಕಿ ತೆರೆದು ನೋಡ್ತಾ ಇದ್ದಂಥ ನೋಹನು ಇನ್ನೂ ಬರಲಿಲ್ಲ ಅಂತ ಹೇಳಿದಾಗ, ಪಾರಿವಾಳ ಬಂದಾಗ ಕೈ ಚಾಚಿ ಅದನ್ನು ಹಿಡಿದು ನಾವೆಯಲ್ಲಿ ತನ್ನ ಬಳಿಗೆ ತೆಗೆದುಕೊಂಡನು. ಇನ್ನೂ 7 ದಿವಸ ಆದಮೇಲೆ ಪಾರಿವಾಳವನ್ನು ತಿರುಗಿ 2ನೇ ಸಾರಿ ಕಳಿಸ್ತಾನೆ ಹೊರಕ್ಕೆ ನಾವೆಯಿಂದ. ಈ ಸಾರಿ ಕಾಗೆ ವರದಿ ಕೊಡುವುದಕ್ಕೆ ಅಲ್ಲ, ಪಾರಿವಾಳ ಒಂದು ಜರ್ನಲಿಸ್ಟ್ ಆಗಿ ಅಥವಾ ಒಂದು ಕುರಿಯರ್ ಆಗಿ ಕಳಿಸಲಾಯಿತು. ಸಂಜೆ ಆದಾಗ ಆ ಪಾರಿವಾಳ ತಿರುಗಿ ಬಂತು. 7 ದಿವಸ ಆದಮೇಲೆ ಕಳಿಸ್ತಾನೆ, ಬಹುಶಃ ಬೆಳಗ್ಗೆ ಕಳಿಸಿರ್ಬೋದು, ಮಧ್ಯಾಹ್ನ ಕಳಿಸಿರ್ಬೋದು. ಸಂಜೆ ಕತ್ತಲಾಗುವ ಮುಂಚೆ ಪಾರಿವಾಳ ಹಿಂದಿರುಗಿ ಬಂತು. ಆಹಾ, ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರು ಇತ್ತು. ನೋಹನ್ ಅದನ್ನು ನೋಡಿ ನೀರು ಭೂಮಿಯ ಮೇಲಿಂದ ಹರಿದು ಇಳಿದು ಹೋಯಿತು ಎಂದು ತಿಳ್ಕೊಂಡನು. ನೋಡ್ರಿ, ಪಾರಿವಾಳದಿಂದ ಕಲಿತ್ಕೊಂಡನು ನೋಹ. ಅವನಿಗೆ ಗೊತ್ತಾಗಬೇಕಾಗಿತ್ತು. ಮತ್ತು ಆ ದಿವಸಗಳಲ್ಲಿ ಯಾವುದೇ ಉಪಕರಣ ಇರಲಿಲ್ಲ, ಯಾವುದೇ ಯಂತ್ರ ಇರಲಿಲ್ಲ, ವೈಜ್ಞಾನಿಕವಾದಂಥ ಯಾವುದೇ ಉಪಕರಣ ಇಲ್ಲದ ಕಾರಣ, ಇನ್ಸ್ಟ್ರೂಮೆಂಟ್ ಇಲ್ಲದ ಕಾರಣ ಪಾರಿವಾಳವನ್ನು ಕಳಿಸಿ ತಾನು ಕಳಿಸಿದಂಥ ಉದ್ದೇಶ ನೀರು ತಗ್ಗಿದೆಯಾ ಅಂತ ತಿಳ್ಕೊಳ್ಬೇಕಂತ ಕಡೆಗೆ ಭೂಮಿಯ ಮೇಲಿಂದ ನೀರು ಹರಿದು ಇಳಿದು ಹೋಯ್ತಂತ ತಿಳ್ಕೊಂಡ ನಂತರ 12ನೇ ವಚನ ಆದಿಕಾಂಡ 8:12 ಪಾರಿವಾಳವನ್ನು ಮತ್ತೆ ಬಿಡ್ತಾನೆ. ಬಿಟ್ಟಾಗ ಅದು ಅವನ ಬಳಿಗೆ ತಿರುಗಿ ಬರಲೇ ಇಲ್ಲ, ಹೋಗ್ಬಿಡ್ತು. ಹಾಗಾದರೆ ಆವಾಗ ಕಾಲಿಡಲಿಕ್ಕೆ ಸ್ಥಳ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇರಲಿಲ್ಲ, ಕಾಲಿಡುವಂಥ ಸ್ಥಿತಿ ಇತ್ತು ಆ ಪಾರಿವಾಳಕ್ಕೆ ಅಂತ ಅರ್ಥ ಆಯಿತು. ಮತ್ತು 601ನೇ ವರ್ಷದ 1ನೇ ತಿಂಗಳಿನ 1ನೇ ದಿನದಲ್ಲಿ, ನಾವು ಕೆಲವು ಸಾರಿ ಡೇಟ್ಸ್ ಬರೆಯುವಾಗ, ತಾರೀಖುಗಳನ್ನು ಬರೆಯುವಾಗ ಈ ರೀತಿ ಬರಿತೇವೆ, 13-5-2015 ಅಂದರೆ ತಾರೀಖು, ತಿಂಗಳು, ವರ್ಷ. ಕೆಲವು ಸಾರಿ ಕೆಲವು ದೇಶದವರು ಮೊದಲು ತಿಂಗಳು, ಅನಂತರ ತಾರೀಖು, ಅನಂತರ ವರ್ಷ ಬರೀತಾರೆ. ಆದರೆ ಇಲ್ಲಿ ನೋಡುವಾಗ ನಾವು ಈ ರೀತಿಯಾಗಿ ಡೇಟ್ ಬರಿಬೋದು, 1 ಮತ್ತು 601
ಯಾಕೆ 601 ಅಂದರೆ ನೋಹನ ಕಾಲ. ಈಗ ಹೊಸ ವರ್ಷ, ಹೊಸ ಲೋಕ. ಯಾಕೆ? ಹಳೆ ಲೋಕ ನಾಶವಾಯಿತು, ಹಳೆ ಪ್ರಾಣಿಗಳು ನಾಶವಾದವು, ಹಳೆ ವ್ಯಕ್ತಿಗಳು ನಾಶವಾದರು, ಹಳೆ ಅವಿಶ್ವಾಸಿಗಳು ನಂಬದವರು ನಾಶವಾಗಿಬಿಟ್ರು. ಈಗಿಲ್ಲ. ಹಳೆ ವ್ಯವಹಾರಗಳು, ಲೋಕವು, ಪಾಪ, ಮನುಷ್ಯನ ಯೋಚನೆಗಳು ಬರೀ ಕೆಟ್ಟದ್ದಾಗಿತ್ತಲ್ಲ, ಅದೆಲ್ಲ ನಾಶವಾಗಿ ಹೊಸ ಲೋಕ, ಹೊಸ ನಿರ್ಮಾಣ, ಹೊಸ ವ್ಯಕ್ತಿ, ಹೊಸ ವರ್ಷ. ಹಾಗಾದರೆ ನ್ಯೂ ಇಯರ್ ಅಂತ ನೋಹನಿಗೆ ನಾವು ಹೇಳ್ಬೋದಾಗಿತ್ತೇನೋ. ಯಾಕಂದರೆ 1/1/601 ಆದಿಕಾಂಡ 8:13 600 ಮೊದಲನೇ ವರ್ಷ ಅಂದರೆ ನೋಹನ ಕಾಲದ 601ನೇ ವರ್ಷ, ಮೊದಲನೇ ತಾರೀಕು ಮತ್ತು ಮೊದಲನೇ ತಿಂಗಳು, ಮೊದಲನೇ ದಿನ, ಮೊದಲನೇ ತಿಂಗಳು. ಏನಾಯಿತು? ಆಹಾ, ಎರಡನೇ ಸಾರಿ ಮತ್ತೆ ಆಹಾ ಅಂತ ಪದ 13ನೇ ವಚನ 8ನೇ ಅಧ್ಯಾಯ ಆದಿಕಾಂಡ. ಆಹಾ, ಭೂಮಿಯು ಆರಿ ಹೋಗಿತ್ತು. ಕೆಲವು ಸಾರಿ ಬೈಬಲ್ ಓದುವಾಗ ಅದು ನಾಟಕೀಯವಾದಂಥ ರೀತಿಯಲ್ಲಿ ಕೆಲವು ಸಂಗತಿಗಳನ್ನು ಬೈಬಲ್ ವರ್ಣಿಸ್ತದೆ. ಇಟ್ಸ್ ನಾಟ್ ಎ ಬೋರಿಂಗ್ ಬುಕ್. ನಿರುತ್ಸಾಹದ ಗ್ರಂಥ ಅಲ್ಲ ಈ ಪವಿತ್ರ ಗ್ರಂಥ. ಅದರಲ್ಲಿ ಆಹಾ, ಓಹೋ ಅನ್ನುವಂಥ ಕೆಲವು ನಾಟಕೀಯ ರೀತಿಯಲ್ಲಿ, ಉದ್ವೇಗವನ್ನು ಪ್ರಕಟಿಸುವ ರೀತಿಯಲ್ಲಿ ಗ್ರಂಥಕರ್ತರು ಆ ಸ್ವಾತಂತ್ರ್ಯವನ್ನು ಬಳಸಿ ಆ ಪದವನ್ನು ಯೂಸ್ ಮಾಡ್ತಾರೆ. ಇಲ್ಲಿ ಮೋಶೆ ಕೂಡ ಒಂದು ಸಾರಿ ಆಹಾ ಅಂತ 8ನೇ ಅಧ್ಯಾಯದಲ್ಲಿ ಉಪಯೋಗ ಮಾಡಿದ್ದಾನೆ. ಮೋಶೆ 11ನೇ ವಚನ, ಮತ್ತು ಅದೇ 8ನೇ ಅಧ್ಯಾಯ ಆದಿಕಾಂಡದಲ್ಲಿ 13ನೇ ವಚನದಲ್ಲಿ 1-2 ವಚನ ಆದ ತಕ್ಷಣ ಮತ್ತೆ ಆಹಾ, ಭೂಮಿಯು ಆರಿ ಹೋಗಿತ್ತು ಅಂತ ಹೇಳ್ಬಿಟ್ಟು. ನನ್ನ ಪ್ರಸಂಗ ಮತ್ತು ಸಂಭಾಷಣೆಯ ಶೈಲಿಯಲ್ಲಿ ಇತ್ತೀಚೆಗೆ ನಾನು ಕಲಿತಾ ಇರುವಂಥ ಒಂದು ಸಂಗತಿ ಏನಂದರೆ, ಯಾರ ಹತ್ರ ಆದರೂ ಮಾತನಾಡುವಾಗ ಆದಷ್ಟು ಮಟ್ಟಿಗೆ ಸಂತೋಷದಿಂದ, ಮುಗುಳ್ನಗೆಯಿಂದ ಮಾತನಾಡುವಂಥದ್ದು. ಯಾಕೆಂತ ಹೇಳಿದರೆ, ಬಹಳ ಸಪ್ಪೆ ಮುಖ ಇಟ್ಕೊಂಡು ಸ್ಮೈಲ್ ಮಾಡದೆ ಯಾರ ಹತ್ರ ಆದರೂ ಮಾತಾಡ್ತಾ ಇದ್ದರೆ ಅದು ಒಂದು ವೇಳೆ ಅವರಿಗೆ ಉತ್ಸಾಹ ತರುವಂಥದ್ದಲ್ಲ. ಕೆಲವು ಸಾರಿ ರಸ್ತೆಯಲ್ಲಿ ಹೋಗುವಾಗ ಕೂಡ ಏನಾದರೂ ರಾಂಗ್ ರೂಟ್ನಲ್ಲಿ ಕೆಲವರು ಬರ್ತಾರೆ. ಬಂದಾಗ ಕೋಪ ಮುಖ ಮಾಡೋಕ್ಕಿಂತಲೂ, ಬೈಯೋ ಮುಖ ಮಾಡೋಕ್ಕಿಂತಲೂ, ಏನು ಅಂತ ಕೇಳೋಕ್ಕಿಂತಲೂ, ಹೇಳಿ ಬಂದೆ ಮನೆಗೆ ಅಂತ ಬೈಯೋಕ್ಕಿಂತಲೂ ಒಂದು ಸ್ಮೈಲ್ ನಾನು ಮಾಡಿದ್ದುಂಟು. ಅವರಿಗೂ ಕೂಡ ಆಶ್ಚರ್ಯ, ಬೈತಾರೇನು, ಗದರಿಸ್ತಾರೇನು, ರಾಂಗ್ ರೂಟ್ನಲ್ಲಿ ಬಂದಿದ್ದಾಗ್ಯೂ ಅಂಥೇಳಿ ನೋಡಿದ ಆ ವ್ಯಕ್ತಿ ಸ್ಮೈಲ್ ಮಾಡೋದು ನೋಡಿ ಸ್ವಲ್ಪ ಸಮಯ ಆದಮೇಲೆ ಅವರು ಕೂಡ ಸ್ಮೈಲ್ ಮಾಡುವಂಥದ್ದು. ಆಹಾ ಅಂತ ಹೇಳಿದಾಗ ನನಗೆ ಅದು ನೆನಪಾಯಿತು. ಸರಿ, ಆದಿಕಾಂಡ 8ನೇ ಅಧ್ಯಾಯದ 15ನೇ ವಚನ ನಾವು ನೋಡುವಾಗ, ಆಗ ದೇವರು ನೋಹನಿಗೆ, ಮೊದಲನೇ ವಚನದಲ್ಲಿ ನಾವು ನೋಡಿದ್ದು ದೇವರು ನೋಹನನ್ನು ನೆನಪಿಗೆ ತಂದುಕೊಂಡ್ರು ಅಂತ ಹೇಳ್ಬಿಟ್ಟು. ಇಲ್ಲಿ ನಾವು ನೋಡ್ತೀವಿ ದೇವರು ನೋಹನೊಂದಿಗೆ ಮಾತಾಡ್ತಾನೆ ಅಂತ ಹೇಳ್ಬಿಟ್ಟು. ದೇವರು ಮಾತಾಡ್ತಾನೆ, ದೇವರು ಆಶೀರ್ವದಿಸ್ತಾನೆ, ದೇವರು ಆಜ್ಞಾಪಿಸ್ತಾನೆ. ನೋಡ್ರಿ, ದೇವರು ಮಾನವನೊಂದಿಗೆ ಎಷ್ಟು ವ್ಯವಹರಿಸ್ತಿದ್ದಾನೆ. ಹಾಗಾದರೆ ಈ ಹೊಸ ಲೋಕದ ಇನ್ನೊಂದು ಸಾರಿ ಹೇಳ್ತೀನಿ, ಹೊಸ ಲೋಕದ ಮೊದಲನೇ ಮನುಷ್ಯನು ಯಾರು ಅಂತ ಹೇಳಿದಾಗ ನೋಹ. ಹಳೆಯ ಲೋಕದ ಮೊದಲನೇ ಮನುಷ್ಯನ ಆದಾಮನಲ್ಲ. ಆ ರೀತಿಯಾಗಿ ಈ ಹೊಸ ಲೋಕದ ಮೊದಲನೇ ಮನುಷ್ಯ ಆದಾಮ ಮತ್ತು ಅವನ ಹೆಂಡತಿ ಅಲ್ಲ, ನೋಹನು ಹೊಸ ಲೋಕದಲ್ಲಿ ಮತ್ತು ಅವನ ಹೆಂಡತಿ. ಈಗ ದೇವರು ನೀನು, ನಿನ್ನ ಹೆಂಡತಿ, ಮಕ್ಕಳು, ಸೊಸೆಯರು ಸಹಿತವಾಗಿ ಪ್ರಾಣಿಗಳು ಕೂಡ ಹೊರಗೆ ಬನ್ನಿರಿ ಅಂತ ಹೇಳ್ತಾನೆ. ಹೊರಗೆ ಬನ್ನಿರಿ ಅಂತ ಹೇಳಿದಾಗ 18ನೇ ವಚನದಲ್ಲಿ ಆದಿಕಾಂಡ 8:18 ನೋಹನು ಈಗ ದೇವರ ಆಜ್ಞೆ ಪ್ರಕಾರವಾಗಿ ಹೊರಗೆ ಬರ್ತಿದ್ದಾನೆ ರೀ. ಎಷ್ಟೋ ದಿನಗಳು
150 ದಿನಗಳು ಆ ನೌಕೆಯಲ್ಲಿ ಇದ್ದನು. ಅದಾದಮೇಲೆ ಇನ್ನೊಂದು 7 ದಿವಸ ಈ ರೀತಿಯಾಗಿ ಹಾಗೇ ಟೈಮ್ ಪಾಸ್ ಆಗಿ ಕೊನೆಗೆ ಅವನು ಹೊರಗೆ ಬರ್ತಾನೆ. ಬಂದಾಗ ಪ್ರಾಣಿಗಳು ಕೂಡ ಹೊರಗೆ ಬಂದು, ನೋಹನ್ ಫಸ್ಟ್ ಒಳಗೆ ಪ್ರಾಣಿಗಳೆಲ್ಲ ಕರ್ಕೊಂಡು ಹೋದ, ಈಗ ಪ್ರಾಣಿಗಳೊಂದಿಗೆ ಹೊರಗೆ ಬರ್ತಾ ಇದ್ದಾನೆ. ಬಂದ ತಕ್ಷಣ ಭಾಳ ಆಶ್ಚರ್ಯ, ನೋಹನು ದೇವರು ಹೇಳಿದ್ದೆಲ್ಲವನ್ನು ಮಾಡ್ದ, ಆಜ್ಞಾಪಿಸಿದ್ದನ್ನೆಲ್ಲವನ್ನು ಮಾಡ್ದ. ಒಂದು ವಿಷಯ ದೇವರು ಆಜ್ಞಾಪಿಸಲಿಲ್ಲ, ಮಾಡಂತ ಹೇಳಲಿಲ್ಲ, ಆದರೂ ಮಾಡ್ದ. ಅದೇನಂತ ಹೇಳ್ಬಿಟ್ಟು ನೋಡುವಾಗ ಆದಿಕಾಂಡ 8:20 ನೋಹನು ಯೆಹೋವನಿಗೋಸ್ಕರವಾಗಿ ಯಜ್ಞವೇದಿಯನ್ನು ಕಟ್ಟಿದನು. ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿಗಳನ್ನು ಸರ್ವಾಂಗ ಹೋಮ ಮಾಡಿದನು. ಎರಡೆರಡಾಗಿ ಕರ್ಕೊಂಡು ಹೋಗಿದ್ನಲ್ಲ, ಈಗ ಎರಡನ್ನು ಕೂಡ ಕೊಂದು ಹಾಕ್ಬಿಟ್ನ ಎಂಬಂಥ ಪ್ರಶ್ನೆ ಬರ್ಬೋದು. ಬಹುಶಃ ಆತನ ಎಕ್ಸ್ಟ್ರಾ ತಗೊಂಡು ಹೋಗಿದ್ದ ಅಂತ ಕಾಣ್ತದೆ. ಯಾಕಂತ ಹೇಳಿದರೆ ದೇವರು ಎರಡೆರಡು ಅಂತ ಹೇಳಿದ, ಎರಡೇ ತಗೊಂಡು ಹೋಗಿದ್ದಲ್ಲಿ ಮತ್ತು ಈಗ ಸರ್ವಾಂಗ ಹೋಮ ಕೊಟ್ಟರೆ ಅದರಲ್ಲಿ ಸತ್ತು ಹೋದ ಹಾಗೆ ಆಗ್ತದಲ್ಲ, ಬಹುಶಃ ಎಕ್ಸ್ಟ್ರಾ ತಗೊಂಡಿಗಿರ್ಬೋದು. ಅದರ ಸುವಾಸನೆಯು ಯೆಹೋವನಿಗೆ ಗಮಗಮಿಸಲು ಆತನು ತನ್ನ ಹೃದಯದಿಂದ ಒಂದು ಮಾತು ಹೇಳ್ದ. ಏನಂತ? ಇನ್ನು ಮುಂದೆ ನಾನು ಶಪಿಸೋದಿಲ್ಲ, ಇನ್ನು ಮುಂದೆ ನಾನು ಸಂಹರಿಸೋದಿಲ್ಲ ಎಂಬುದಾಗಿ ದೇವರು ಆ ಗಮಗಮಿಸುವಂಥ ಆ ಯಜ್ಞವನ್ನು ಸ್ವೀಕಾರ ಮಾಡಿ ಈ ವಾಗ್ದಾನವನ್ನು ಕೂಡ ಮಾಡುವ ಆತನಾಗಿದ್ದಾನೆ ಅನ್ನುವಂಥದ್ದನ್ನು ಆದಿಕಾಂಡ 8:21 ನಾವು ನೋಡ್ತೇವೆ. ಹೌದು, ದೇವರನ್ನು ಖುಷಿಪಡಿಸುವಾಗ, ಸಂತೋಷಪಡಿಸುವಾಗ ಆತನು ಮೆಚ್ಚಿ ತನ್ನ ಆಶೀರ್ವಾದವನ್ನು, ತನ್ನ ವಾಗ್ದಾನವನ್ನು ನಮಗೆ ಕೊಡುವಾತನಾಗಿದ್ದಾನೆ ಅನ್ನುವಂಥ ಪಾಠವನ್ನು ಇಲ್ಲಿ ಕಲಿಬೋದು. 22ನೇ ವಚನ, ಬಿತ್ತನೆಯು, ಕೊಯ್ಲು, ಚಳಿ, ಸೆಖೆ, ಬೇಸಿಗೆ ಕಾಲ, ಹಿಮಕಾಲ ಮತ್ತು ಹಗಲು, ಇರುಳು ಇವುಗಳ ಕ್ರಮ ತಪ್ಪದೆ ಬಂತು ಎಂಬುದಾಗಿ ನೈಸರ್ಗಿಕ ನಿಯಮಗಳ ಕುರಿತಾಗಿ ನಾವು ನೋಡ್ತೀವಿ. ಅದರ ಜಾತಿಗೆ ಅನುಸಾರವಾಗಿ ಆಯಿತು ಅನ್ನುವಂಥ ಮಾತನ್ನು 22ನೇ ವಚನದಿಂದ 8ನೇ ಅಧ್ಯಾಯ ಮುಗೀತದೆ. ಹೌದು, 9ನೇ ಅಧ್ಯಾಯವನ್ನು ಮುಂದೆ ನಾವು ಅಧ್ಯಯನ ಮಾಡಿಕೊಳ್ಳಿಕ್ಕಿದ್ದೇವೆ. 9ನೇ ಅಧ್ಯಾಯದಲ್ಲಿ ದೇವರು ಯಾವ ರೀತಿಯಾಗಿ ನೋಹನ ಮಕ್ಕಳನ್ನು ಆಶೀರ್ವದಿಸಿ ನಡೆಸಿದನು ಮತ್ತು ಒಂದು ಘಟನೆ ನೋಹನ ಕುಟುಂಬದಲ್ಲಿ ಆಗಿದ್ದನ್ನು ಕೂಡ ನಾವು ಮುಂದೆ ನೋಡಲಿಕ್ಕಿದ್ದೇವೆ. ದೇವರು ನಮಗೆ ನಡೆಸಲಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 8. And God remembered Noah and every living thing, and all the cattle that was with him in the ark. And God made a wind to pass over the earth, and the waters assuaged. The fountains also of the deep and the windows of heaven were stopped, and the rain from heaven was restrained. And the waters returned from off the earth continually, and after the end of the 150 days the waters were abated. And the ark rested in the 7th month, on the 17th day of the month, upon the mountains of Ararat. And the waters decreased continually until the 10th month. In the 10th month, on the 1st day of the month, were the tops of the mountains seen. And it came to pass at the end of 40 days that Noah opened the window of the ark which he had made. And he sent forth a raven, which went forth to and fro until the waters were dried up from off the earth. Also he sent forth a dove from him to see if the waters were abated from off the face of the ground. But the dove found no rest for the sole of her foot, and she returned unto him into the ark, for the waters were on the face of the whole earth. Then he put forth his hand, and took her, and pulled her in unto him into the ark. And he stayed yet other 7 days, and again he sent forth the dove out of the ark. And the dove came into him in the evening, and lo, in her mouth was an olive leaf plucked off. So Noah knew that the waters were abated from off the earth. And he stayed yet other 7 days, and sent forth the dove, which returned not again unto him any more. And it came to pass in the 601st year, in the 1st month, the 1st day of the month, the waters were dried up from off the earth.
And Noah removed the covering of the ark, and looked, and behold, the face of the ground was dry. And in the 2nd month, on the 7th and 20th day of the month, was the earth dried. And God spake unto Noah, saying, Go forth of the ark, thou, and thy wife, and thy sons wives with thee. Bring forth with thee every living thing that is with thee, of all flesh, both of fowl, and of cattle, and of every creeping thing that creepeth upon the earth, that they may breed abundantly in the earth, and be fruitful, and multiply upon the earth. And Noah went forth, and his sons, and his wife, and his sons' wives with him, every beast, every creeping thing, and every fowl, and whatsoever creepeth upon the earth, after their kinds, went forth out of the ark. And Noah builded an altar unto the Lord, and took of every clean beast, and of every clean fowl, and offered burnt offerings on the altar. And the Lord smelled a sweet savour. And the Lord said in his heart, I will not again curse the ground any more for man's sake. For the imagination of man's heart is evil from his youth, neither will I again smite any more everything living as I have done. While the earth remaineth, seed time and harvest, and cold and heat, and summer and winter, and day and night shall not cease. ಈ ದಿನ ನಮ್ಮ ಮಧ್ಯದಲ್ಲಿ ವಾಕ್ಯವನ್ನು ಹಂಚಿಕೊಂಡ ಸಹೋದರ ಇಡಿ ಚೆಲ್ಲಾದುರೈ ಇವರಿಗೆ ಭಿಕ್ಷೆ ಮೀಡಿಯಾ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ನಾವು ತಿಳಿದುಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮಲ್ಲಿ ಏನಾದರೂ ಅಭಿಪ್ರಾಯ, ಸಲಹೆಗಳಿದ್ದರೆ ನಮ್ಮೊಡನೆ ಹಂಚಿಕೊಳ್ಳಿ. ನಾಳೆ ಇದೇ ಸಮಯದಲ್ಲಿ ಇನ್ನೊಂದು ಅಧ್ಯಾಯವನ್ನು ಓದುವ, ನೋಡುವ ಹಾಗೂ ತಿಳಿದುಕೊಳ್ಳುವ.